ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿಯೇ ರುಚಿಯಾಗಿ ನೀವು ಚಿಪ್ಸನ್ನು ಮಾಡ್ಕೊಳ್ಳೋವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಬೇಯಿಸೋದು ಬೇಡ, ಹಾಗೆ ಬಿಸಿಲಿನಲ್ಲಿ ಒಣಗಿಸೋದು ಕೂಡ ಬೇಡ. 10 ನಿಮಿಷದಲ್ಲಿ ನೀವು ಗರಿಗರಿಯಾದ ಆಲೂ ಲೇಸ್ ಚಿಪ್ಸನ್ನು ಮನೆಯಲ್ಲೇ ತಯಾರಿಸ್ಬೋದು. ಖಂಡಿತ ಮಕ್ಕಳಿಗೆ ಲೇಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ನಾವು ಯಾವಾಗಲೂ ಕೂಡ ಆಚೆಯಿಂದ ತಂದು ಮಕ್ಕಳಿಗೆ ಕೊಡ್ತೀವಿ. ಅದನ್ನು ನೀವು 10 ನಿಮಿಷದಲ್ಲಿ ರುಚಿಯಾಗಿ ಮನೆಯಲ್ಲಿಯೇ ನೀವು ಆಲೂ ಲೇಸನ್ನು ಮಾಡ್ಕೋಬೋದು. ಸೊ ಈ ಲೇಸ್ ಚಿಪ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನಾನು ಒಂದು ಬೌಲಿಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ನಾವು ಆಲೂಗೆಡ್ಡೆನ ಫಸ್ಟು ಸಿಪ್ಪೆ ಎಲ್ಲ ತೆಗೆದು ನಂತರ ವಾಶ್ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ. ಈ ಥರ ನಾನು ಆಲೂ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ಸ್ಲೈಸರ್ನ ತೊಗೊಂಡಿದ್ದೀನಿ. ನಾವು ಕಟ್ ಮಾಡ್ಕೋಬೇಕಲ್ಲ, ಇಲ್ಲಾಂದರೆ ಕೈಯಿಂದ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಈ ಥರ ನಾನು ಸ್ಲೈಸ್ ಆಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ದಪ್ಪ ಗಾತ್ರವಾಗಿರಬೇಕು. ನೋಡಿ ಹೀಗೆ ಇಷ್ಟು ದಪ್ಪ ಇರಬೇಕು. ತುಂಬನೇ ತೆಳುವಾಗಿ ನಾವು ಕಟ್ ಮಾಡೋಕ್ಕೆ ಹೋಗಬಾರ್ದು. ನೀವು ಕೈಯಿಂದನಾದರೂ ಕಟ್ ಮಾಡ್ಬೋದು, ಬಟ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅಷ್ಟೇ. ನೀವು ಕೈಯಿಂದನೂ ಕೂಡ ಚಾಕುವಿನಿಂದ ಕಟ್ ಮಾಡ್ಕೊಡ್ಬೋದು. ಈ ಥರ ಸ್ಲೈಸರ್ ಇದ್ದರೆ ಖಂಡಿತ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಬೇಗ ಆಗುತ್ತೆ ಇದು. ಈ ಥರ ನೋಡಿ ಸ್ವಲ್ಪ ದಪ್ಪ ಇರಬೇಕು, ಜಾಸ್ತಿ ದಪ್ಪ ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ದಪ್ಪ ಇರಬೇಕು. ಚಿಪ್ಸ್ ನಾವು ಮಾಮೂಲಿಯಾಗಿ ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ತುಂಬ ತೆಳ್ಳಗೆ ಅದನ್ನು ಒಂದು ಸ್ಲೈಸರ್ ಥರ ನಾವು ಅದನ್ನು ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕಷ್ಟೆ. ನಂತರ ನೀರಲ್ಲಿ ಒಂದ್ಸಲ ಅದನ್ನು ವಾಶ್ ಮಾಡಿದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಈಗ ಮಾಡಿರೋಂತಹ ಆಲೂಗೆಡ್ಡೆ ಲೇಸ್ನ ಹೀಗೆ ಹಾಕ್ಕೊಳ್ತೀನಿ. ನೋಡಿ ಹೀಗೆ ಈ ಆಲೂಗೆಡ್ಡೆ ನೀವು ಮೀಡಿಯಮ್ ಸೈಜಲ್ಲಿರುವಂತಹ ಆಲೂಗೆಡ್ಡೆ ಕೂಡ ಉಪಯೋಗಿಸ್ಬೋದು, ಅಥವಾ ದಪ್ಪ ಗಾತ್ರದಿದ್ದರೆ ಖಂಡಿತ ಅದನ್ನು ಕೂಡ ಉಪಯೋಗಿಸ್ಬೋದು. ನಾನು ಒಂದು ಮೀಡಿಯಮಲ್ಲಿರುವಂತಹ ಆಲೂಗೆಡ್ಡೆಗಳನ್ನೇ ತೊಗೊಂಡಿದ್ದೀನಿ. ನೋಡಿ ಈ ಥರ ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಬೇಕಿದ್ರೆ ಒಂದು 5 ನಿಮಿಷ ನೀವು ಹಾಗೆ ಬಿಡ್ಬೋದು. ನೀರೆಲ್ಲ ಹೀರ್ಕೊಳ್ಳುತ್ತೆ ಕಾಟನ್ ಬಟ್ಟೆ. ಇಲ್ಲ ಅಂದರೆ ಇನ್ನೊಂದು ಕಾಟನ್ ಬಟ್ಟೆನ ಅದ್ರ ಮೇಲೆ ಮುಚ್ಚಿ ಸ್ವಲ್ಪ ಅಲ್ಲಿ ಪ್ರೆಸ್ ಮಾಡಿದ್ರೆ ಖಂಡಿತ ಬೇಗನೆ ಅದು ಒಣಗುತ್ತೆ. ಕೇವಲ 10 ನಿಮಿಷದಲ್ಲಿ ನೀವು ಬೇಯಿಸೋದು ಬೇಡ ಇದಕ್ಕೆ. ಮತ್ತು ನಾವು ಚಿಪ್ಸ್ ಎಲ್ಲ ಮಾಡಬೇಕಾದ್ರೆ ಖಂಡಿತ ನೀರಲ್ಲಿ ಒಂದ್ಸಲ ಬೇಯಿಸಿ ನಂತರ ಮಾಡ್ಕೊಳ್ತೀವಿ. ಬಟ್ ಈ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಲೇಸನ್ನು ಖಂಡಿತ ತಯಾರಿಸಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ಕಾಟನ್ ಬಟ್ಟೆ ಮೇಲೆ ಹೀಗೆ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಅದು ಹೀರ್ಕೊಳ್ಳುತ್ತೆ. ಈಗ ನಾನು ತೋರಿಸ್ತೀನಿ, ನೋಡ್ಬೋದು ನೀವು, ಫುಲ್ ಡ್ರೈ ಆಗಿದೆ. ನೋಡಿ ಈ ಥರ ಡ್ರೈ ಆದರೆ ಸಾಕು, ಜಾಸ್ತಿ ಟೈಮೇನು ತಗೊಳ್ಳೋದಿಲ್ಲ. ಇದು ಒಂದು 2 ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ಇದನ್ನು. ಸೊ ನೋಡಿ ಈಗ ಕರೆಕ್ಟಾಗಿ ಇದೆಲ್ಲ ಡ್ರೈ ಆಗಿದೆ, ನೀರು ಸ್ವಲ್ಪನೂ ಇಲ್ಲ. ಸೊ ಈಗ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಬಿಡೋಣ. ಇಲ್ಲಿ ಒಂದು ಬೌಲಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ ನಂತರ ಇದಕ್ಕೆ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ಈ ಒಂದು ಚಿಪ್ಸನ್ನು ಮಾಡೋದಕ್ಕೆ ಖಂಡಿತ ಒಂದು ತುಂಬಾ ಒಳ್ಳೆಯ ಒಂದು ಟಿಪ್ಸ್ ಇದೆ. ಸೊ ಆ ಟಿಪ್ಸನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಈಗ ನೋಡಿ ಉಪ್ಪು ಹಾಕಿದ್ದೀನಿ. ನೀರು ಮತ್ತು ಉಪ್ಪು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಹೀಗೆ ನೀಟಾಗಿ ಪುಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಳಿ ಉಪ್ಪು ಹಾಕೋದ್ರಿಂದ ಬೇಗ ಅದು ಕರಗೋದಿಲ್ಲ. ಸೊ ಪುಡಿ ಉಪ್ಪಾದರೆ ಬೇಗ ಕರಗುತ್ತೆ ನೀರಿನಲ್ಲಿ. ಹಾಗಾಗಿ ಈಗ ಎಣ್ಣೆ ನಾನು ಮೀಡಿಯಮ್ ಆಗಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದ ನಂತರ ಇವಾಗ ನೋಡಿ ಈ ಥರ ಬಟ್ಟೆ ಮೇಲೆ ಒಣ ಹಾಕಿರೋವಂಥ ಆಲೂಗೆಡ್ಡೆ ಸ್ಲೈಸರನ್ನು ನಾವು ಒಂದೊಂದೇ ಇವಾಗ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ದೂರದಿಂದ ನೋಡಿಕೊಂಡು ಎಣ್ಣೆಯಲ್ಲಿ ನೀವು ಆಲೂಗೆಡ್ಡೆ ಪೀಸಸ್ನ ಹಾಕ್ಕೊಳ್ಳಿ. ಏಕೆಂದರೆ ಸ್ವಲ್ಪ ಎಣ್ಣೆ ಕಾದಿರುತ್ತೆ ಮತ್ತು ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ನಿಧಾನವಾಗಿ, ಯಾವುದೇ ರೀತಿಯ ತೊಂದರೆ ಇಲ್ಲ, ನಿಧಾನವಾಗಿ ಹಾಕ್ಕೊಳ್ಳಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ಒಂದು ಆಲೂ ಲೇಸ್ ಚಿಪ್ಸನ್ನು ಮಾಡ್ಕೊಳ್ಳಿ. ಸೊ ಇವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು. ನಂತರ ನೋಡಿ ಸ್ಲೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಒಂದೇ ಸಲ ಎಲ್ಲದನ್ನು ಕೂಡ ಹಾಕಬೇಡಿ, ಸ್ವಲ್ಪನೇ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಸ್ವಲ್ಪ ಬೇಯೋದಕ್ಕೆ ಇದನ್ನು ಬಿಡೋಣ 1 ನಿಮಿಷ. ಸ್ಟವ್ನ ನೀವು ಹೈ ಫ್ಲೇಮ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಈ ಒಂದು ರೆಸಿಪಿನ ಮಾಡಬೇಕು ನೀವು. ಖಂಡಿತ ರುಚಿಯಾಗಿರುತ್ತೆ. ಆಲೂಯಿಂದ
ಲೇಸ್ ಚಿಪ್ಸನ್ನು ನೀವು ಖಂಡಿತ ಮನೆಯಲ್ಲೇ ತಯಾರಿಸಿ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. 1 ತಿಂಗಳು 2 ತಿಂಗಳವರೆಗೂ ಕೂಡ ನೀವು ತಿನ್ಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿಯಾಗಿ ನಾವು ಆಲೂಗೆಡ್ಡೆ ಚಿಪ್ಸ್ ಮಾಡ್ತೀವಲ್ಲ ಆ ಟೇಸ್ಟ್ ಇರೋದಿಲ್ಲ. ಖಂಡಿತ ಇದು ಲೇಸ್ ಥರನೇ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಸೊ ಬೇಯ್ತಿರ್ಬೇಕಾದ್ರೆ ನಾವು ಇದಕ್ಕೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಹೀಗೆ ಬೇಯಿಸ್ಕೊಳ್ಳೋಣ. ಟರ್ನ್ ಮಾಡಿ ನೋಡಿ, ಈ ಥರ ಟರ್ನ್ ಮಾಡಬೇಕು. ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ಒಂದೇ ಕಡೆ ಬೆಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಹೀಗೆ ಬೇಯಿಸಿದ ನಂತರ ನಾವು ಒಂದು ಟಿಪ್ಸ್ ಅಂತ ಹೇಳಿದ್ನಲ್ಲ, ಅದೇನಪ್ಪ ಅಂದರೆ ಈಗ ನೀರು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿರೋಂಥ ಉಪ್ಪು ನೀರು ಇದೆಯಲ್ಲ, ಆ ಉಪ್ಪು ನೀರನ್ನು ಇವಾಗ 1 ಸ್ಪೂನ್ ಆಗುವಷ್ಟು, 1 ಸ್ಪೂನು ಅಥವಾ 1.5 ಸ್ಪೂನ್ ಆಗುವಷ್ಟು ನೀವು ನೀರನ್ನು ಹಾಕಿ ತಕ್ಷಣಕ್ಕೆ ಹಿಂದೆ ಬಂದುಬಿಡಿ, ಆಯಿತಾ? ಅಲ್ಲೇ ನಿಂತ್ಕೊಬಿಡಿ. ಯಾಕೆಂದರೆ ಎಣ್ಣೆಯಲ್ಲಿ ನೀರು ಹಾಕಿದಾಗ ಖಂಡಿತ ಸ್ವಲ್ಪ ಸಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳಿ. ಯಾಕೆಂದರೆ ಅದು ಪಟಪಟ ಅಂತ ಸೌಂಡ್ ಆಗ್ತಿರುತ್ತೆ. ಆ ಸೌಂಡ್ ಎಲ್ಲ ನಿಲ್ಲೋವರೆಗೂ ನೀವು ಹತ್ರಕ್ಕೆ ಹೋಗಬೇಡಿ ಫ್ರೆಂಡ್ಸ್. ದಯವಿಟ್ಟು ಯಾರು ಕೂಡ ಎಣ್ಣೆ ಹತ್ರ ಹೋಗಬೇಡಿ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಸ್ವಲ್ಪ ಆಮೇಲೆ ಅದು ಸೌಂಡು, ನೀರಿನ ಅಂಶ ಎಲ್ಲ ಈಗ ಚಿಪ್ಸಿಗೆ ಹೀರ್ಕೊಳ್ಳುತ್ತೆ. ನಂತರ ಈಗ ಎಣ್ಣೆ ಸೌಂಡ್ ಆಗೋದು ನಿಲ್ಲುತ್ತೆ. ಆಗ ಹತ್ರಕ್ಕೆ ಹೋಗಿ ನೋಡಿ. ಇವಾಗ ನಾನು ಬಂದು ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇವೆಲ್ಲದನ್ನು ಕೂಡ ಮಾಡಬೇಕು. ಹೈ ಫ್ಲೇಮ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಈ ರೀತಿ ನಾವು ಉಪ್ಪು ನೀರನ್ನು ಹಾಕೋದ್ರಿಂದ ಲೇಸ್ ಕಲರ್, ಇದು ಚಿಪ್ಸಿನ ಕಲರ್ ಚೇಂಜ್ ಆಗೋದಿಲ್ಲ. ನೋಡ್ಬೋದು ನೀವು. ಮಾಮೂಲಿಯಾಗಿ ನಾವು ಆಲೂಗೆಡ್ಡೆ ಚಿಪ್ಸ್ ಮಾಡಿದಾಗ ಖಂಡಿತ ಕಲರ್ ಚೇಂಜ್ ಆಗುತ್ತೆ, ಕೆಂಪಗಾಗ್ತಾ ಬರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಬಟ್ ಇದು ಖಂಡಿತ ಕಲರ್ ಚೇಂಜ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈಗ ಆಗಿದೆ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಗರಿ ಗರಿಯಾಗಿದೆ. ಸೊ ಆವಾಗ ಇದನ್ನು ತೆಗಿಯೋಣ ಅಂತ ಖಂಡಿತ ತೆಗೆದು ಬಿಡಬೇಕು. ನೋಡಿ ಈಗ ತುಂಬಾ ಗರಿ ಗರಿಯಾಗಿ ಬಂದಿದೆ. ಇವಾಗ ಒಂದು ಸ್ಟೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಈ ಥರ ನೀವು ಒಂದು ಟಿಶ್ಯೂ ಪೇಪರ್ ಮೇಲೆ ನಂತರ ತೆಗೆದಿಟ್ಕೊಂಬಿಡಿ. ನೋಡಿ, ತುಂಬಾ ಗರಿ ಗರಿಯಾಗಿರುವಂತಹ ರುಚಿಯಾಗಿರುವಂತಹ ಪೊಟ್ಯಾಟೊ ಚಿಪ್ಸ್ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ಒಂದು ಪೊಟ್ಯಾಟೊ ಲೇಸನ್ನು ಮನೆಯಲ್ಲೇ ತಯಾರಿಸಿ ಮಕ್ಕಳಿಗೆ ಕೊಡ್ಬೋದು. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಸೊ ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಈಗ ನೋಡಿ, ಈ ಥರ ಕೈಯಲ್ಲಿ ಮುರಿದ್ರೆ ಎಷ್ಟು ಚೆನ್ನಾಗಿ ಮುರುತ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟ್ ಇರುತ್ತೆ. ನಾವು ಮಾಮೂಲಿ ಚಿಪ್ಸಿಗಿಂತ ಸೂಪರ್ ಟೇಸ್ಟ್ ಇರುತ್ತೆ. ಇದು ಮನೆಯಲ್ಲೇ ರುಚಿಯಾಗಿರುವಂತಹ ಶುಚಿಯಾಗಿರುವಂತಹ ಆಲೂ ಲೇಸ್ ಚಿಪ್ಸನ್ನು ತಯಾರಿಸಿ ಹೀಗೆ. ಓಕೆ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.